ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡ್ರಿ. ಟೈಮ್ ಬಂದಾಗಲೇ 11:30 ಆಗೈತೆ ನೋಡ್ರಿ. ಸ್ವಲ್ಪ ಲೇಟನ ಆಯ್ತು ಶುರು ಮಾಡೋದು ಬ್ಲಾಗ್. ಸಿದ್ದು ಸ್ಕೂಲ್ ಇತ್ತಂದರೆ ಹೆಚ್ಚು ಕಮ್ಮಿ ಲೇಟನ ಆಗಿಬಿಡ್ತೈತಿ. ಸೊ ಸ್ಕೂಲಿಗೆ ಹೋದ ನಾನು ಪಟ ಓದಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬ್ಲಾಗ್ ಶುರು ಮಾಡೀನಿ. ಸೊ 2-3 ದಿನ ಆಗಿತ್ತು ಬಟ್ಟೆ ಎಲ್ಲ ತೊಳೆಯೋವಂಗೆ ಇಟ್ಕೊಂಡಿದ್ದೆ. ಸೊ ಮಷೀನಿಗೆ ಹಾಕಿದ್ರಾಯ್ತು ಅಂತಂದು ಹೇಳಿ, ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಸುಸ್ತಾನಾಗಿತ್ತು. ಕರೆ ಹೇಳ್ಬೇಕು ಅಂತಲ್ಲಿ ಮೈ ಕೈ ನೋವು ಹಿಂಗೆ ಅನ್ಕೋತ, ಮತ್ತು ಸಿದ್ದುಗೂ ಒಂದು ಸ್ವಲ್ಪ ನೆಗಡಿ ಅಥವಾ ಅನ್ಕೊಂತ, ಹೀಗಾಗಿ ವ್ಲಾಗ್ ರೆಗ್ಯುಲರಾಗಿ ಮಾಡೋಕ್ಕನ ಆಗವಲ್ದು. ಅದ್ರ ನೋಡೋಣ ಇನ್ನು ಮುಂದೆ ಮತ್ತು ಸಿದ್ದು ಸ್ಕೂಲ್ ಶುರು ಆತಲ್ರಿ, ಒಂದು ಸ್ವಲ್ಪ ವ್ಲಾಗ್ ಮಾಡೋಕ್ಕೂ ಅನುಕೂಲ ಆಗತ್ತೆ. ರಜಾ ಬಿಟ್ಟತಿ ಅಂದಾಗ ಅವ್ನು ಪ್ರಾಜೆಕ್ಟ್ ವರ್ಕು ಅದು ಇದು ಅಂದ್ರೆ ಟೈಮ್ ಹೆಂಗೆ ಕರೆ ಅಂದ್ರೆ ಗೊತ್ತಾಗಲಿಲ್ಲ ನೋಡ್ರಿ. ಸೊ ಇನ್ನು ವ್ಲಾಗ್ ಕಂಟಿನ್ಯೂ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಡೈಲಿ ವ್ಲಾಗ್ಸು, ಡೈಲಿ ರೂಟೀನ್ಸ್ ಮತ್ತು ಏನಾದರೂ ಇತ್ತು ಅಂದ್ರೆ ಸೊ ಅವಾಗ ಏನಾಗುತ್ತೆ ಅಂದರೆ ಒಂದೊಂದು ದಿನ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಳ್ಳೋದು, ಆ್ಯಡ್ ಮಾಡೋದು ವ್ಲಾಗ್ ಹಂಗೆ ಆಗಕ್ಕದ್ಬಿಟ್ಟೈತಿ. ಕಂಟಿನ್ಯೂ ವ್ಲಾಗ್ ಮಾಡೋಕ್ಕನ ಆಗಬಲ್ದು. ಸೊ ಇನ್ನು ಮುಂದಾದರೂ ಒಂದು ಸ್ವಲ್ಪ ವ್ಲಾಗ್ ಕಂಟಿನ್ಯೂ ರೆಗ್ಯುಲರಾಗಿ ಮಾಡ್ಕೊತ ಹೋದ್ರಾತು ಅಂತ ಅಂದ್ಕೊಂಡು ನೋಡೋಣ ಹೆಂಗೆ ಆಗತ್ತೆ ಏನು ಎಲ್ಲ ಹೇಳ್ತಾ ಶೇರ್ ಮಾಡ್ಕೋತೀವಿ. ಜಸ್ಟ್ ಸ್ಕೂಲ್ ಶುರುವಾತು ನೋಡ್ರಿ. ಅವ್ನು ಸ್ಕೂಲಿಗೆ ಹೋದಾಗ ಬೆಳಿಗ್ಗೆ ಚಪಾತಿ ಪಲ್ಯ ಅವನ್ನೆಲ್ಲ ರೆಡಿ ಮಾಡೋದು. ಸಿಕ್ಕಾಪಟ್ಟಿ ಚಳಿ ಅಂದ್ರೆ ಚಳಿ ಬಿಟ್ಟದ್ದು ನೋಡ್ರಿ. ಆಮೇಲೆ ಮತ್ತು ನಮ್ಮ ಧೀರಜ್ ಡಬ್ಬ ಇವ್ರದ್ದು ಟಿಫಿನ್ ಅನ್ಕೊಂತ ಲೇಟಾಗಿ ಬರ್ತೈತಿ. ಬಾಕ್ಸಿಗೆ ಒಂಥರ ಮತ್ತು ಟಿಫಿನಿಗೆ ಏನಾದರೂ ಜೋಡ್ಸೋದಂದ್ರೆ ಖರೆ ಹೇಳ್ಬೇಕಂದ್ರೆ ಇಷ್ಟು ತಲೆನೋವು ಅಂದ್ರೆ ತಲೆನೋವು ಆಕತಿ. ಬೆಳಗ್ಗೆ ಏನಾದರೂ ತಿಂಡಿ ಮಾಡಲೇಬೇಕಾಗತ್ತೆ. ಸೊ ಏನು ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ. ಬೆಳಗ್ಗೆ ಇವತ್ತು ಇದನ್ನು ಮಾಡಿದ್ರೆ ಅದು ಮಾಡೋದು, ಸೊ ಏನು ಜೋಡಿಸೋದು ಒಂದು ಇದು ಆಗಿಬಿಡ್ತೈತಿ. ಹೀಗಾಗಿ ಬೆಳಗ್ಗಿನ ಫುಲ್ ಬ್ಯುಸಿ ರೂಟೀನ್ ಆಗಿಬಿಟ್ಟೈತಿ ಈಗ. ಸೊ ಇಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸನ ಆಗೈತೆ ನೋಡ್ರಿ. ಜಸ್ಟ್ ಬಟ್ಟೆ ಎಲ್ಲ ಒಣ ಹಾಕಿ ಬಂದೆ ನಾನು 2-3 ದಿನದಿಂದ. ಹಂಗೆ ಬಟ್ಟೆ ತೊಳೆಯೋಂಗೆ ಜೋಡಿಸಿ ಇಟ್ಟಿದ್ದೆ. ಸೊ ಎಲ್ಲ ಮಷೀನಿಗೆ ಹಾಕಿ ಎಲ್ಲ ಫುಲ್ 4 ಜನ ಟವಲ್ಲು ಅದು ಇದು ಹೆಚ್ಚಾಗಿ ಜಾಸ್ತಿ ಇದ್ವು ಅಂದ್ರೆ ನಾನು ಹಿಂಗೆ ಏನಾದರೂ ತೊಳೆಯೋಬೇಕು ಅಂದ್ರೆ ಜಾಸ್ತಿ ಅವಾಗಷ್ಟೇ ನಾನು ಮಷಿನ್ ಹಾಕ್ತೀನಿ. ಇಲ್ಲಾಂದ್ರೆ ರೆಗ್ಯುಲರ್ ಬಟ್ಟೆ ನಮ್ಮವೆಲ್ಲ ಸಾಕ್ಸು ಎಲ್ಲ ಕೈಲೇ ತೊಳಿಬೇಕಾಗತ್ತಲ್ರಿ. ಸೊ ಹೀಗಾಗಿ ಜಸ್ಟ್ ಎಲ್ಲ ಬಟ್ಟೆ ಒಣ ಹಾಕ್ಕೊಂಡು ಬಂದೆ ನೋಡ್ರಿ. ಇನ್ನು ಸಂಕ್ರಾಂತಿ ಶುರು ಆಗತ್ತಲ್ರಿ. ಒಂದು ಸ್ವಲ್ಪ ಸಜ್ಜಿ ತೊಗೊಂಬಂದೀನಿ. ಆ್ಯಕ್ಚುಲಿ ಸಜ್ಜಿ ತೊಗೊಂಬಂದು ಗಿರಣಿ ಕೊಟ್ಟಲ್ಲೇ ತೊಗೊಂಡು, ಆ್ಯಕ್ಚುಲಿ ಮೊನ್ನೆ ನಾನು ನಾನು ಹೊರಗಡೆ ಹೋಗಿದ್ವಿ, ಸ್ವಲ್ಪ ಸರಕನ ಆಗಲಿಲ್ಲ, ಮರ್ತು ಬಂದುಬಿಟ್ಟೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಮತ್ತು ಇಲ್ಲೇ ತೊಗೊಂಡು ಗಿರಣಿ ಕೊಟ್ಟು ಬಂದಿರಿ. ಇದ್ರೊಳಗೆ ನಾನು ಸಜ್ಜಿ ರೊಟ್ಟಿ ಮಾಡ್ತೀವಿ ಸಂಕ್ರಾಂತಿ. ಆ್ಯಕ್ಚುಲಿ ಅದ್ರೊಳಗೆ ನಾನು ಏನೇನು ಹಾಕ್ತೀನಿ ಅನ್ನೋದೆಲ್ಲ ಶೇರ್ ಮಾಡ್ಕೊಂಡಿನಿ ಹೋದ ವರ್ಷದ ವ್ಲಾಗ್ನಾಗೆಲ್ಲ. ಸೊ ಅದ್ರೊಂದು ಸ್ವಲ್ಪ ಉದ್ದಿನಬೇಳೆ ಹಾಕಿರ್ತೀನಿ. ಮತ್ತು ಮಾಡಬೇಕಾದ್ರೆ ನಾನು ಅರಿಶಿನ ಪುಡಿ ಹಾಕ್ಕೊಂಡು ಸಾಣಿಸಿ ಮತ್ತು ಮಾಡ್ತೀನಿ. ಸೊ ರೊಟ್ಟಿ ಮತ್ತು ಮಾಡಬೇಕಾದಂತೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಜಸ್ಟ್ ಗಿರಣಿಗೆಲ್ಲ ಇಟ್ಟು ಬಂದಿನಿ. ನಾನು ಒಂದು ತೊಗೊಂಡ್ಬರ್ಬೇಕು. ಇನ್ನು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಹೆಸರ್ದು ಕಾಳಿನ ಪಲ್ಯ ಮಾಡಿದ್ದೆ. ಸಿದ್ದುಗೆ ಇದನ್ನು ಮಾಡಿದೆ, ಏನದು ಕೆಂಪು ಚಟ್ನಿ ಅಂದ್ರೆ ಅವ್ನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ. ಸೊ ಅವನೇನೋ ಬೇಡ ಅಂತಂತ ಹೇಳಿ ಕೆಂಪು ಚಟ್ನಿ ಮತ್ತು ಚಪಾತಿ ತುಪ್ಪ ಹಚ್ಕೊಂಡು ರೋಲ್ ಮಾಡಿ ತೊಗೊಂಡು ಹೋಗೋಣ. ಸ್ನ್ಯಾಕ್ಸ್ ಒಂದು ಡಬ್ಬ. ಮತ್ತು ನಮ್ಮ ಧೀರಜ್ಗೆ ನಮ್ಮ ಮನೆಯವ್ರಿಗೆ ಹೆಸರು ಕಾಳು ಪಲ್ಯ ಮಾಡಿದ್ದೆ. ಸೊ ಇನ್ನೂ ಪಲ್ಯ ಐತಿ. ಸೊ ನನಗೆ ಸಿದ್ದುಗೆ ಇನ್ನು ಚಪಾತಿ ಒಂದು ಸ್ವಲ್ಪ ಅನ್ನ. ಬೆಳಗ್ಗೆನ ನಾನು ಒಂದು ಸ್ವಲ್ಪ ಎಲ್ಲ ಕುಕ್ಕರ್ನಾಗ ಕುದಿಸಿ ಇಟ್ಕೊಂಡು ಬಿಟ್ಟಿದ್ದೆ. ಆಲ್ಮೋಸ್ಟ್ ಟ್ರೈಪ್ಯಾಡ್ ಹಾಕ್ಕೊಂಡು ವ್ಲಾಗು ಶುರು ಮಾಡಿ ನೋಡಿರಿ. ಈಗ ಒಂದು ಸ್ವಲ್ಪ ಇನ್ನೂ 12 ಮತ್ತು 1 ಗಂಟೆಗೆಲ್ಲ ಗಿರಣಿ ಬಂದು ಹಾಕತ್ರಿ. ಸೊ ಹಿಂಗಾಗಿ ಪಟ್ನ ಹೋದಕ್ಕೆ ಏನು ಮಾಡ್ತೀನಿ ಅಂದ್ರೆ ತಿಂದಾಡಿ ಕಟ್ಟಿ ಮಾಡಿದರೆ ಒಂದು ಸ್ವಲ್ಪ ಕೈಯಾಗ ಹಿಡ್ಕೊಂಡು ಮಾಡಾಕತ್ತೀನಿ. ನಯ ಬಿಡ್ತೈತಿ ಕೈಯಾಗೆಲ್ಲ ಭಾಳ ತನಕ ಹಿಡ್ಕೊಳಕ್ಕೆ ಆಗಂಗಿಲ್ಲ ರೀ. ಈಗ ಹಂಗೆ ಆಗ್ಬಿಡ್ತೈತಿ ಮೊಬೈಲ್. ಹಿಂಗಾಗಿ ನಾನು ಹೆಚ್ಚಾಗಿ ಟ್ರೈಪ್ಯಾಡಿಗೆ ಹಾಕ್ಕೊಂಡು ಶುರು ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ. ಬೆಳಿಗ್ಗೆ ಅವಲಕ್ಕಿ ಮಾಡಿದೆ ಆ್ಯಕ್ಚುಲಿ ಸಿದ್ದು ಧೀರಜ್ಗೆ, ನನಗೆ ನಮ್ಮ ಮನೆಯವ್ರಿಗೆ ಅಂತ ಹೇಳಿ. ನಮ್ಮ ಧೀರಜ್ ಸಿದ್ದಾಗ ನೋಡ್ರಿ ಇನ್ನೂ ಇಷ್ಟು ಅವಲಕ್ಕಿ ಬಿಟ್ಟು ಹೋಗ್ಯಾನ. ಸೊ ಇನ್ನೂ ಅವಲಕ್ಕಿ ಇನ್ನು ಸಿದ್ದು ಬರೋ ಟೈಮಿಗೆ ಒಂದು ಸ್ವಲ್ಪ ಬಿಸಿದ್ದು ಏನದು ಅನ್ನ ಮಾಡಿರತ್ತು ಅಂತ ಹೇಳಿ ಬೇಳೆನ ಕುದಿಸಿ ಇಟ್ಕೊಂಡಿನಿ. ಬೆಳಗ್ಗೆ ನಾನೆಲ್ಲ ಕುಕ್ಕರ್ ಇಟ್ಕೊಂಡಿದ್ದೆಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆಗೈತೆ ನೋಡ್ರಿ. ಎಲ್ಲ ಕ್ಲೀನಿಂಗ್ ಕೆಲಸನೂ ಆಗೈತಿ. ಇನ್ನು ಒಂದು ಸ್ವಲ್ಪ ಅನ್ನ ಇಟ್ಕೊಂಡು ದಾಲ್ ಒಗ್ಗರಣೆ ಹಾಕ್ಬಿಟ್ರೆ ಎಲ್ಲ ಕೆಲಸನ ಆಲ್ಮೋಸ್ಟ್ ಮುಗ್ದಂಗೆ ಆಗೈತೆ ನೋಡ್ರಿ. ಸೊ ಬಟ್ಟೆನೂ ಜಸ್ಟ್ ಎಲ್ಲ ಒಣ ಹಾಕ್ಕೊಂಡು ಬಂದೆ. ಫುಲ್ ಎಲ್ಲ ಬಟ್ಟೆ ಒಣ ಹಾಕ್ಕೊಂಡು ಬಂದೆ ನೋಡ್ರಿ. ಸೊ ಇನ್ನು ಹೋಗಿ ಒಂದು ಸ್ವಲ್ಪ ಮೊದಲೇ ಹಿಟ್ಟು ತೊಗೊಂಬರ್ತೀನಿ. ಸಜ್ಜಿ ಹಿಟ್ಟು ತೊಗೊಂಬಂದಿಟ್ಟು ಹಂಗೆ ಮತ್ತು ಬ್ಲಾಗ್ ಬಂದೀನಿ. ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಇಲ್ಲೇ ಐತಿ, ಹೋಗಿ ತೊಗೊಂಬರ್ತೀನಿ. ತೊಗೊಂಬಂದೆ ನೋಡ್ರಿ. ಇದ್ರೊಳಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಟ್ಟಿರ್ತೀನಿ. ಮಾಡಬೇಕಾರೆ ಅರಿಶಿನ ಏನದು ಸ್ವಲ್ಪ ಸಾಣಿಸ್ಕೋತೀವಲ್ಲ, ಅರಿಶಿನ ಮಿಕ್ಸ್ ಮಾಡಿ ಮಾಡ್ಕೋತೀನಿ. ಸಜ್ಜಿ ರೊಟ್ಟಿ ಮಾಡೋದಂತೂ ಭಾಳ ಸತಿ ಶೇರ್ ಮಾಡ್ಕೊಂಡೀನಿ. ನೋಡ್ತೀನಿ ಈ ವರ್ಷನ ಮಾಡೋ ಮುಂದಾದ್ರೆ ಮತ್ತೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಜಸ್ಟ್
ಕಿಟ್ ಅಂತೂ ತಯಾರಿ ಮಾಡ್ಕೊಂಡೇನು ನೋಡ್ರಿ. ಇನ್ನು ಸಂಕ್ರಾಂತಿಗೆ ಒಂದೊಂದು ರೆಡಿ ಮಾಡ್ಕೊಂಡು ಇನ್ನು ಪ್ರತಿ ವರ್ಷದಂಗ ನಮ್ದು ಅಲ್ಲೇ ಸೊಸೈಟಿ ಒಳಗೆ ಹಳದಿ ಕುಂಕು ಇರ್ತೈತಲ್ರಿ, ನೀವು ನೋಡಿರಿ ಅರ್ಶಿನ ಕುಂಕುಮಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ ನಾವು ಬಜೆಟ್ ಗಟ್ಟಿಂದ. ಸೊ ಅದನ್ನು ಈ ವರ್ಷ ಮಾಡಕತ್ತೀವಲ್ಲ. ಸೊ ನೋಡೋಣ ಅದು ಬ್ಲಾಗ್ ಅದದ್ದು ಒಂದು ಸ್ವಲ್ಪ ಪ್ರಿಪ್ರೇಷನ್ನ ನಡೆಸೀವಿ. ಆಲ್ಮೋಸ್ಟ್ ಈ ಸತಿ ಏನು ಮಾರ್ಕೆಟಿಗೇನು ಹೋಗಬಾರ್ದು ಅಂತಂದು ಜಸ್ಟ್ ಎಲ್ಲ ಗಿಫ್ಟ್ ನಾವೇನು ಕೊಡ್ತಿದ್ದೆಲ್ಲ ಪ್ರತಿ ವರ್ಷ ಪಿಂಪ್ರಿಗೆ ಹೋಗಿದ್ವಿ. ಸೊ ಈ ವರ್ಷ ಇಲ್ಲೇ ತೊಗೊಂಬಂದ್ರೆ ಆಯಿತು ಅಂತಂದು ಹೇಳಿ ಅಂದ್ಕೊಂಡು ಅದು ಆನ್ಲೈನ್ಯಾಗ ಬುಕ್ ಮಾಡೀವಿ. ಸೊ ಏನು ಗಿಫ್ಟ್ ಬುಕ್ ಮಾಡೀವಿ ಅನ್ನೋದನ್ನು ನಾವು ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ ಅವತ್ತಿನ ದಿನ. ಸೊ ಆ್ಯಕ್ಚುಲಿ ಜ್ಯೋತಿದಾಳಲ್ರಿ, ಜ್ಯೋತಿ ಮಾಡೋಲ್ಲ. ಸೊ ನಾವೆಲ್ಲ ಅಂದ್ರೆ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿಂದ ಅವಳ ಎಷ್ಟು ಕ್ವಾಂಟಿಟಿ ಬೇಕಾಗತ್ತೆ ಏನು ಎತ್ತ ಅನ್ನೋದನ್ನು ನೋಡಿಕೊಂಡು ಅವಳ ಇದು ಮಾಡೋಣ. ಸೊ ಏನು ಅನ್ನೋದು ಅವತ್ತಿನ ಬ್ಲಾಗ್ನಾಗ ತೋರಿಸ್ತೀನಿ ಗಿಫ್ಟ್. ಆ್ಯಕ್ಚುಲಿ ಸಂಜೆ ಮುಂದೆ ಇರೋದಲ್ರಿ ವಿಡಿಯೋ ಶೂಟ್ ಮಾಡೋಕ್ಕೆ ಇದು ಆಗ್ಬಿಡುತ್ತೆ. ಲೈಟ್ ಒಂದು ಸ್ವಲ್ಪ ಬೆಳಗ್ಗೆ ಚೆನ್ನಾಗಿತ್ತು ಅಂದ್ರೆ ರಾತ್ರಿ ಏನಾದರೂ 6 ಗಂಟೆ ಅಂದ್ರೂ ಎಲ್ಲ ಸೇರೋಷ್ಟೊತ್ತಿಗೆ 7-8 ಗಂಟೆ ಆಗೇ ಬಿಡ್ತೈತಿ. ನೋಡೋಣ ಏನೇನಾಗ್ತದೆ ಎಲ್ಲ ಶೇರ್ ಮಾಡ್ಕೊಡ್ತೀನಿ. ಜಸ್ಟ್ ನನ್ನ ಫ್ರೆಂಡ್ ಎಲ್ಲ ಏನೇನು ಕೊಟ್ಟಾಳ, ದೂದಿ, ಟೊಮಾಟೊ ಮತ್ತು ಇದು ಅವ್ರಿಕಾಯಿ ಮತ್ತು ಇದು ಅವ್ರಿಕಾಯಿ ಉಪ್ಪಿಟ್ಟು ಹಾಕ್ತೀವಲ್ಲ ಹಿಚ್ಚಗೌರಿ. ನಾವು ಹಿಚ್ಚಗೌರಿ ಅಂತೀವಿ, ಇಲ್ಲಿ ಪೌಟ ಅಂತಾರೆ. ಸೊ ಎಲ್ಲ ಕೊಟ್ಟಾಳ. ಸೊ ಎಲ್ಲ ತೆಗೆದು ಇಟ್ಕೋಬೇಕು. ಹಿಟ್ಟು ತೊಗೊಂಬಂದೆ ನಾನು ಬರೋಷ್ಟರಿಗೆ ಮತ್ತು ಅವ್ರು ಬಂದೆಲ್ಲ ಹಿಟ್ಟು ಹೋಗಿದ್ದೆ. ದೂದಿ ನೋಡ್ರಿ ಎಷ್ಟು ತೆಳ್ಳಗೆ ಎಷ್ಟು ಇದು ಸರಿ ಇದು ಎಳೆಯದಾವ ಅಂದ್ರೆ ಮಸ್ತ್ ಅದ. ಆಮೇಲೆ ಟೊಮೆಟೊ ಅವೆಲ್ಲ ಅಷ್ಟು ತರಕಾರಿ ಅದೆಲ್ಲ ಕೊಟ್ಟವ್ರು ನೋಡ್ರಿ. ಆಲ್ಮೋಸ್ಟ್ ನನ್ನ ಬೋಗಿಗೆ ಬೋಗಿ ಹಬ್ಬದ್ದು ಎಲ್ಲ ಪ್ರಿಪ್ರೇಷನ್ ಅದಂಗನ ಆಗೈತಿ. ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ಭರ್ತಾ ಮಾಡ್ತೀನಲ್ಲ, ಬದ್ನಿಕಾಯಿ ತರಬೇಕು, ಮೆಂತ್ಯ ಸೊಪ್ಪು ತರಬೇಕು, ಹಸಿ ಕಡ್ಲಿ ತರಬೇಕು. ಬಟಾಣಿ ಅಂತೂ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿನಿ. ಸೊ ಅದನ್ನು ನಿಮ್ಮ ಜೊತೆಗೆ ತೋರಿಸೇ ಬಿಡ್ತೀನಿ. ಸೊ ಏನು ಮಾಡ್ತೀನಿ, ಪ್ರತಿ ಸತಿ ಹಿಂಗೆ ಹೋದಾಗ ಒಂದು 2 kg ತೊಗೊಂಬಂದು ಒಂದು ಸತಿ ಹೋದಾಗ 100 ರೂಪಾಯಿಗೆ 2 kg ಇದು, ಮತ್ತೊಂದು ಸತಿ ತರಬೇಕಾದ್ರೆ 100 ರೂಪಾಯಿಗೆ 3 kg ಇದು, ಮತ್ತೊಂದು ಸತಿ ತರಬೇಕಾದ್ರೆ 100 ರೂಪಾಯಿಗೆ 4 kg. ಹಿಂಗೆ ಡಿಫ್ರೆಂಟ್ ರೇಟ್ ಇದ್ರು. ಸ್ಟಾರ್ಟಿಂಗ್ನಾಗ ಒಂದು ಸ್ವಲ್ಪ ಇದನ್ನೇ ಇರ್ತಾವೆ, ಆಮೇಲೆ ಮತ್ತೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ರೇಟು. ಸೊ ಈ ರೀತಿ ರೇಟ್ನಾಗ ತೊಗೊಂಬಂದೀನಿ. ಸೊ ಎಲ್ಲ ಈ ರೀತಿ ನಾನು ಯಾವ ರೀತಿ ಈ ವರ್ಷ ಯಾವ ರೀತಿ ಮಾಡಿ ಇಟ್ಕೊಂಡಿನಿ ಅಂತ ತೋರಿಸ್ತೀನಿ ನಿಮಗೆ. ಈ ವರ್ಷ ಇಷ್ಟು ಯೂಸ್ ಆ್ಯಂಡ್ ಥ್ರೋ ಇರ್ತಾವಲ್ಲ, ಏನಾದರೂ ಈ ರೀತಿ ಎಲ್ಲ ಬಾಕ್ಸ್ 3 ಡಬ್ಬ ಮಾಡಿ ಇಟ್ಕೊಂಡಿನಿ. ಇವೆಲ್ಲ ಹಸಿ ಬಟಾಣ. ಈ ರೀತಿ ನಂಗೆ ಏನಾಗ್ತದೆ ಅಂದರೆ ಟೈಮ್ ಸಿಕ್ಕಾಗ ಇವೊಂದು ಸ್ವಲ್ಪ ಜಾಸ್ತಿ ಮತ್ತು ಎಕ್ಸ್ಟ್ರಾ ಮಾಡೀನಿ. ಪ್ಲಾಸ್ಟಿಕ್ ಕವರ್ನಾಗ ಈ ರೀತಿ ಪ್ಯಾಕ್ ಮಾಡಿ ಫುಲ್ ಇದಕ್ಕೆ ಒಂದು ಸೆಲ್ಲೋ ಟೇಪು ಅಂಟಿಸಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊನ್ನೆ ಒಂದು ಸ್ವಲ್ಪ ಆಲೂ ಮಟರ್ ಪಲ್ಯ ಮಾಡಿದ್ದೆ, ಒಂದು ಸ್ವಲ್ಪ ತಗೊಂಡಿದ್ದೆ. ಸೊ ಹೀಗಾಗಿ ಇದು ಬೇಕಾಗತ್ತಲ್ರಿ, ಯೂಸ್ ಆಗ್ತೈತಿ ಅಂತಂದು ಹೇಳಿ ಇಷ್ಟು ಮಾಡಿ ಇಟ್ಕೊಂಡಿನಿ. ಇನ್ನೊಂದು 2 ರಬ್ಬರ್ ಬ್ಯಾಂಡ್ ಹಾಕಿ ಇದನ್ನು ಇಟ್ಕೊಂಡ್ಬಿಡ್ತೀನಿ. ಸೊ ಇವು ಏನು ಹಾಕೊಂಡ್ರೆ ಆರಾಮಾಗಿ ನನಗೊಂದು 6 ತಿಂಗಳ ತನಕ ಅಂತೂ ಏನಾಗಂಗಿಲ್ಲ. ನೋಡೋಣ ಎಷ್ಟು ದಿನ ಆಗ್ತಾವೆ ಅಷ್ಟು ದಿನ ಉಪಯೋಗಿಸಕ್ಕೆ ಬರ್ತೈತಿ ಅಂತಂದು ಹೇಳಿ. ಮತ್ತು ನೀವು ಫುಲ್ ಹಿಂಗೆ ನಾನು ಪ್ರತಿ ವರ್ಷನೂ. ಆದರೆ ಈ ವರ್ಷ ಒಂದು ಸ್ವಲ್ಪ, ಹೋದ ವರ್ಷ ಆ್ಯಕ್ಚುಲಿ ಭಾಳ ತುಟ್ಟಿದ್ರು. ಈ ವರ್ಷ ಒಂದು ಸ್ವಲ್ಪ ಅಡ್ಡಿ ಇಲ್ಲ ನೋಡ್ರಿ. ಸೊ ಇದು ಒಂದು ಸುಮಾರು ಒಂದು 6-7 kg ಆಗಿತ್ತಲ್ಲ. ಹಾಗೆ ಹಸಿ ಬಟಾಣಿ ಇದ್ದಾಗ ಏನು ಮಾಡ್ತೀನಿ, ಏನಾದರೂ ಪಲ್ಯ ಮಾಡೋದು ಮತ್ತು ಏನಾದರೂ ರೈಸಿಗೆ ಹಾಕೋದು ಭಾಳಷ್ಟು ಯೂಸ್ ಮಾಡ್ತೀನಿ. ಇನ್ನು ಕ್ಯಾರೆಟ್ ಅಂತೂ 1-2 ಸತಿ ಮಾಡೀನಿ. ಈಗ ಮತ್ತು ಇನ್ನೂ 1 kg ಅಷ್ಟು ಮತ್ತೆ ತೊಗೊಂಬಂದಿದ್ದೆ ಮೊನ್ನೆ. ಸೊ ಅದನ್ನ ಮಾಡಬೇಕು. ಇಷ್ಟು ಒಟ್ಟಾಣಿ ಏನಾಗ್ತದೆ ಅಂದರೆ ನೀವು ಸುಲೇಖ ಟೈಮ್ ತೊಗೊಂಡಿರ್ತಲ್ರಿ. ಹೀಗಾಗಿ ಈ ವರ್ಷಕ್ಕೆ ಪ್ರತಿ ವರ್ಷ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಯಾವ ರೀತಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ, ಎಷ್ಟು ಮಾಡಿಕೊಂಡೆ ಅಂತ. ಸೊ ಈ ವರ್ಷದಿಂದ ಇಷ್ಟು ಒಟ್ಟಾಣಿ ಮಾಡಿ ಶೇರ್ ಮಾಡ್ತೀನಿ. ಏನು ಡೀಪ್ ಫ್ರಿಜ್ಜನ್ನೇ ಹಾಕ್ಬಿಟ್ನೆ ಅಂದರೆ ಆರಾಮಾಗಿ ಒಂದು 6 ತಿಂಗಳು ಮತ್ತೆ ಒಟ್ಟಾಣಿ ಬರೋಷ್ಟೊತ್ತಿಗೆ ಅಂದರೆ ನನಗೆ ತುಂಬ ಫ್ರೆಶ್ ಬಟಾಣಿ ಇದ್ದರೆ ಏನಾಗ್ತದೆ ಅಂದರೆ ಇವು ಫ್ರೋಝನ್ ಮಾಡಿಟ್ಟಿರ್ತಾರಲ್ಲ, ಅಲ್ಲಿ ತರ್ಬೋದಲ್ಲ, ಕಲರ್ ಒಂದಿರ್ತಾವೆ. ಆಮೇಲೆ ಹಸ್ಬಣ್ಣ ಬಟಾಣಿ ತಂದು ನೆನೆಸಿನೂ ಮಾಡ್ತಾರೆ. ಸೊ ಇದನ್ನು ಹಾಕಿದಷ್ಟು ರುಚಿ ಅನ್ಸಂಗಿಲ್ಲ. ಸೊ ಹೀಗಾಗಿ ಈ ಕಡೆಗೆ ಈಗ ಸದ್ಯ ಅಂದರೆ ಮಟರ್ ಮತ್ತು ಫ್ಲವರ್ ಮತ್ತು ಕ್ಯಾರೆಟ್ ಇವೆಲ್ಲ ಅವ್ರಿಕಾಯಿ ಒಂದು ಫುಲ್ ಸೀಸನ್ ನೋಡ್ರಿ. ಈಗ ಫುಲ್ ಜೋರ್ದಾಗ ಮಾರ್ಕೆಟ್ನಾಗ. ಆಮೇಲೆ ಸೊಪ್ಪು ಇಷ್ಟಂತೂ ಇಷ್ಟು ಬಂದಿರ್ತೈತಿ ಅಂತಂದ್ರೆ ಇಷ್ಟು ಬಂದಿರ್ತೈತಿ. ಸೊ ಇಷ್ಟೇ ಈ ವರ್ಷದ ಬಟಾಣಿ ನೋಡ್ರಿ. ತೋರಿಸಿದ್ದಿಲ್ಲ ನಿಮಗೆ. ತಂದಂಗೆ ಏನಾಗ್ತದೆ ಅಂದರೆ ನಮ್ಮ ಸಿದ್ದು ಸ್ಕೂಲಿಗೆ ಹೋದಾಗ ಮತ್ತು ಅವ್ನ ಜೊತೆಗೆ ಹಂಗೆ ಪ್ರಾಜೆಕ್ಟ್ ಅದು ವರ್ಕ್ ನಡೀತಲ್ರಿ. ಅವಾಗೆಲ್ಲ ಬಿಡಿಸಿ ಇಟ್ಕೊಳ್ಳೋದು ಮಾಡೋದು ಮಾಡ್ತಿದ್ದೆ. ಸೊ ಬ್ಲಾಗ್ ಮಾಡೋಕ್ಕನ ಆಗಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ಮ್ಯಾಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿನಿ. ಅಂದರೆ ಡೈಲಿ ವ್ಲಾಗ್ಸ್ ಒಟ್ಟು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನೋಡೋಣ ಈ ವರ್ಷದಿಂದ ಹೇಗೆ
ಶೇರ್ ಮಾಡ್ಕೊತೀನಿ ಅಂತ. ಸೊ ಜಸ್ಟ್ ಇಷ್ಟು ಒಂದು ಸ್ವಲ್ಪ ಬೋಗಿದೆ ಸಂಕ್ರಾಂತಿ ಬೋಗಿ ತಯಾರಿ ನಡೆಸಿದೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟೆಲ್ಲ ಪ್ರಿಪ್ರೇಷನ್ ಆಗೈತಿ. ನೋಡ್ಬೇಕು ಈ ವ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬೋಗಿ ಆಗಿಂದ ಬರ್ತದೋ ಬೋಗಿಗಿಂತ ಬಂದು ಬರುತ್ತಾ ಅದು ಗೊತ್ತಿಲ್ಲ. ಸೊ ಎಡಿಟ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ನೋಡಿ ಅಷ್ಟೇ. ಸೊ ಇಷ್ಟು ಎತ್ತಿಟ್ಕೋತೀನಿ. ಇನ್ನು ಇಷ್ಟೆಲ್ಲ ರೆಡಿ ಮಾಡ್ಕೊ ಅಷ್ಟೊತ್ತಿಗೆ ಅಂದರೆ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಂಗಿಲ್ಲ ನೋಡ್ರಿ. ಒಂದು ಸ್ವಲ್ಪ ಎತ್ತಿಟ್ಕೋತೀನಿ. ಜಸ್ಟ್ ಆಗಿ ನಾನು ಗಿರ್ನಿಂದ ಬಂದೆ, ಅವಳಿಗೆ ಕೊಟ್ಟೆಲ್ಲ ಹೋದ್ಲು. ಇವನ್ನ ಏನು ಹತ್ತದ ಏನೋ ಬತ್ತದಿದ್ದು ಇದ್ರಲ್ಲಿ ಪೂಜೆಗೆ ಇಡ್ತಾರೆ. ಸೊ ಇನ್ನೂ ಒಂದು 5 ಕೊಟ್ಟಾಳ ನೋಡ್ರಿ. ಸೊ ಈ ಕಡೆಗೆ ಹಿಂಗೆ ಇಟ್ಟು ಪೂಜೆ ಮಾಡ್ತಾರೆ ಬೋಗಿ ದಿನ. ಸೊ ಅದನ್ನು ಎಲ್ಲ ಕೊಟ್ಟಾಳ. ಸೊ ಇನ್ನೇನು ಮಾಡ್ತೀನಿ ಅಂದರೆ ಪಟಪಟ ಎಲ್ಲ ಎತ್ತಿಟ್ಕೋತೀನಿ. ಎತ್ತಿಟ್ಕೊಂಡು ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ನಾನು ತೊಗೊಂಬಂದಿದ್ದು ಟೊಮಾಟೋನ ಇದ್ದು ಸೊಪ್ಪು ಎಲ್ಲ ಹಾಕಿ ಹಾಕ್ತಿರ್ತೀನಿ. ನಾನು ನನಗೆ ಜವಾರಿ ಟೊಮೆಟೊ ಸಿಕ್ಕಿದ್ವು ಮಾರ್ಕೆಟ್ನಾಗ. ಒಂದು ಎಷ್ಟು ಆ್ಯಪಲ್ ಟೊಮೆಟೊ ಬಾಬ್ರೆ ಇದು ಅಂತ ಎಷ್ಟು ದೊಡ್ಡದೈತೆ ನೋಡಿ. ಸೊ ಇಷ್ಟು ಸದ್ಯಕ್ಕೆ ಅಂದರೆ ಇನ್ನೂ ಒಂದು ಸ್ವಲ್ಪ ಟೈಮ್ ಐತಿ. ಎಲ್ಲ ಸೋಸೆ ಇಟ್ಕೊಂಡ್ಬಿಡ್ತೀನಿ. ಒಂದಿಷ್ಟು ಕವರ್ನೇ ಹಾಕಿಟ್ಕೊಂಡು ಇನ್ನು ನೋಡಿದ್ರೆ ಅಂದ್ರೆ ಖರೆ ಹೇಳ್ಬೇಕಂದ್ರೆ ನಂಗೆ ಮಜ್ಜಿಗೆ ಸಾರು ಊಟ ಮಾಡಾಗೈತೆ ನೋಡ್ರಿ. ಹಸಿ ಮಜ್ಜಿಗೆ ಸಾರು ಇದೇನದು ಮಜ್ಜಿಗೆ ಸಾರು ಮಾಡ್ಕೊಂಡು ಇವನ್ನ ಹಾಕೋತೀವಿ ನಾವು. ಸೊ ಇವನ್ನ ಕುದಿಸಿ ಅದು ಸೂಪರ್ ಅಂದ್ರೆ ಸೂಪರ್ ಆಗತ್ತೆ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗಿಂತ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ನೋಡೋಣ. ಈಗ ಹಿಟ್ಟು ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ಫೋನ್ ಬರೋಕತ್ತೆ ನೋಡ್ರಿ ಅಂತ ಹಿಂಗೆ ಆಗ್ತೈತಿ. ಎಷ್ಟು ನಾನೆಲ್ಲ ಸೈಲೆಂಟ್ ಮಾಡಿ ಇಟ್ಕೊಂತೀವಿ. ಒಂದು ಸ್ವಲ್ಪ ಹಾಲಿದ್ದು ಅಂತಂದ್ರೆ ನಾಳೆ ವೇಳೆ ಮಾತ್ರ ರೊಟ್ಟಿ ಮಾಡೀನಿ ಅಂತಂದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಅದನ್ನ ಅಂತ ಯಾವ ರೀತಿ ಮಾಡ್ತೀನಿ ಅಂತ ಏನು ಎತ್ತ ಅಂತ. ಮಸ್ತ್ ಅಂದ್ರೆ ಮಸ್ತ್ ಹಾಕೊಂಡು ನೀವು ರೊಟ್ಟಿ ಮಾಡೋ ಹೊತ್ತಿನಾಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡ್ರೆ ಮತ್ತು ಗಿರಣಿ ಕೊಡೋ ಒಂದು ಉದ್ದಿನ ಬೇಳೆ ಕೆಲವೊಬ್ರು ಒಂದು ಸ್ವಲ್ಪ ಅಕ್ಕಿ ಜೋಳ ಮತ್ತು ಮೆಂತಿ ಏನೇನೋ ಕೊಡ್ತಾರೆ. ಅದು ಒಂಥರ ಡಿಫ್ರೆಂಟು. ಬಟ್ ನಾನು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಅರ್ಶಿನ ಪೌಡರ್ ಅಷ್ಟು ಹಾಕ್ಬಿಟ್ಟು ಸೂಪರ್ ಅಂದ್ರೆ ಸೂಪರ್ ಕಾಣ್ತದೆ ರೊಟ್ಟಿ. ಹಪ್ಪಳ ತಿನ್ನಂಗೆ ನಾವು ಖರೆ ಹೇಳ್ಬೇಕಂದ್ರೆ ಆ ಮಿಕ್ಸ್ ಭಾಜಿ ಅಂತೂ ಅದ್ರ ಜೊತೆಗೆ ಇದು ಮತ್ತು ಚಟ್ನಿ ಅದೆಲ್ಲ ಇನ್ನೂ ಗುಡ ಚಟ್ನಿ ಮಾಡ್ಕೊಂಡಲ್ಲ ಏನೇನು ತಯಾರಿಲ್ಲ ನನ್ನ ಕರೆ ಹೇಳ್ಬೇಕಂದ್ರೆ. ಸೊ ಜಸ್ಟ್ ಇಷ್ಟೆಲ್ಲ ಮಾಡಿ ಇಟ್ಕೊಂಡೆ ನೋಡ್ರಿ. ಇನ್ನೇನು ಬದ್ನಿಕಾಯಿ ಅವೆಲ್ಲ ತೊಗೊಂಡ್ಬಂದು ಸಜ್ಜಿಗೆಲ್ಲ ಮತ್ತು ರೆಡಿ ಮಾಡ್ಕೋಬೇಕು. ಮತ್ತು ನಾಳೆ ರೊಟ್ಟಿ ಮಾಡಿ ಇಟ್ಕೊಂಡೆ ಅಂತಂದ್ರೆ ಇದಾಗ್ತದೆ. ಯಾಕಂದ್ರೆ ಸಿದ್ದನ್ನು ಕರ್ಕೊಂಬರೋದು ಬಿಡೋದು ಮತ್ತು ಅವನದು ಮಧ್ಯಾಹ್ನ ಹೋಮ್ವರ್ಕ್ ಮತ್ತು ಕ್ಲಾಸು ಅಂತಂದ್ರೆ ಟೈಮ್ ಮುಗಿದ ಗೊತ್ತಾಗಂಗಿಲ್ಲ. ಮೊಬೈಲು ಅಷ್ಟೇ ಕಷ್ಟನ ಇರೋದಲ್ರಿ. ಹೀಗಾಗಿ ಆಲ್ಮೋಸ್ಟ್ ನನಗೆ ಬೆಳಗಿನ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಸೊ ಏನೇನು ಪ್ಲ್ಯಾನು ಏನು ಎತ್ತ ಅಂತ. ಸೊ ಇಷ್ಟಂತೂ ನಡೆದದ್ದು ನೋಡ್ರಿ. ಈಗ ಏನೇನು ಚಟ್ನಿ ಮಾಡ್ತೀನಿ, ಏನೇನು ಈ ವರ್ಷ ಏನೇನು ಸ್ಪೆಷಲ್ ಸಂಕ್ರಾಂತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಈ ಪುಟ್ಟ ಮಾರ್ನಿಂಗ್ ಊಟದ ಜೊತೆಗೆ ನನ್ನ ಏನು ಪ್ರಿಪ್ರೇಷನ್ ಆಗುತ್ತೆ ಸಂಕ್ರಾಂತಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಸೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ.